ನಮಸ್ಕಾರ ಸ್ನೇಹಿತರೆ, ನಮ್ಮ ಶೋಧ ಚಾನಲ್ಗೆ ಸ್ವಾಗತ. ನಾನು ಶೋಭಾ. ಇವತ್ತಿನ ವಿಷಯ ಬಂದು ನಾಗದಾಳಿ ಸೊಪ್ಪಿನ ಗಿಡದ ಬಗ್ಗೆ ನಿಮಗೆ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ. ನಾಗದಾಳಿ ಸೊಪ್ಪು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಇದನ್ನು ಯಾಕೆ ಹಿಂದಿನ ಕಾಲದಿಂದನೂ ಮನೆ ಮುಂದೆ ಬೆಳೆಸ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ನಾಗದಾಳಿ ಸೊಪ್ಪು ಹಿಂದಿನ ಕಾಲದಿಂದನೂ ಆಯುರ್ವೇದಿಕ್ ಔಷಧಿಗಳಲ್ಲಿ ತುಂಬ ಬಳಸ್ತೀವಿ, ಮತ್ತು ಮನೆಗಳಲ್ಲಿ ಮನೆ ಮದ್ದಾಗಿ ತುಂಬ ಬಳಸ್ತೀವಿ. ಮನೆ ಮದ್ದು ಅಂತಂದರೆ ಶೀತ, ಜ್ವರ, ಕೆಮ್ಮು, ಮತ್ತು ಕಫ ಕಟ್ಟೋದು, ಮತ್ತು ವೀಸಿಂಗ್ ಪ್ರಾಬ್ಲಮ್ಮು, ಅರ್ಧ ತಲೆನೋವು, ಇದಕ್ಕೆಲ್ಲ ನಾವು ಇದನ್ನು ಮನೆ ಮದ್ದಾಗಿ ಬಳಸ್ತೀವಿ. ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂದರೆ, ಇದನ್ನು ರಸನ ತೆಗೆದು ಬೆಳಗ್ಗೆ ಖಾಲಿ ಹೊಟ್ಟೆಲಾದರೂ ಕುಡಿಬೋದು. ಇಲ್ಲ ಅಂದರೆ ಇದನ್ನು ಚೆನ್ನಾಗಿ ಅರ್ದು ಪೇಸ್ಟ್ ಮಾಡಿ ಉಂಡೆ ಮಾಡಿಕೊಂಡು ಜೇನುತುಪ್ಪದ ಜೊತೆಗಾದರೂ ಅದನ್ನು ನುಂಗ್ಕೋಬೋದು. ಹಂಗೆ ಮಾಡಿದ್ರೂ ಒಳಗೆ ಜ್ವರ ಇರುತ್ತಲ್ಲ, ಒಳ ಜ್ವರ, ಮತ್ತು ಶೀತ, ಕೆಮ್ಮು, ಕಫ ಕಟ್ಟಿರುತ್ತಲ್ಲ, ಕಫ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಇದನ್ನು ಪೇಸ್ಟ್ ಹಾಕಿ ಹಣೆಗೆ ಹಿಂಗೆ ಪೇಸ್ಟನ್ನ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದನೂ ಅರ್ಧ ತಲೆನೋವು ಬರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಮತ್ತು ಇದನ್ನು ಮಕ್ಕಳು, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಸಣ್ಣದಾಗಿ ಕಫ ಕಟ್ಟೋದು, ಕೆಮ್ಮು ಬರೋದು ಆ ಥರ ಆದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಇದನ್ನು ರಸನ ಕುಡಿಸ್ತಾರೆ. ನಾನು ನನ್ನ ಮಕ್ಕಳಿಗೆ ಕುಡಿಸಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಹಂಗಂತ ನೀವು ಕುಡಿಸ್ಲೇಬೇಕು ಅಂತೇನಿಲ್ಲ, ಟ್ರೈ ಮಾಡಿ ನೋಡ್ಬೋದು. ಯಾಕಂದರೆ ನನ್ನ ಮಕ್ಕಳಿಗೆ ನಾನು ಕುಡಿಸಿದ್ದೀನಿ. ನನ್ನ ಮಗಳು ಇವಾಗೂ ಆ ಸೊಪ್ಪನ್ನ ಕಂಡ್ರೆ ಕಿತ್ಕೊಂಡು ತಿಂತಾಳೆ, ಅವಳಿಗೆ ಅಭ್ಯಾಸ ಇದೆ. ಹಾಗಾಗಿ ಆ ನಾಗದಾಳಿ ಸೊಪ್ಪನ್ನ ಬಳಸೋದ್ರಿಂದ ಏನೂ ತೊಂದರೆಗಳಾಗೋದಿಲ್ಲ. ಮತ್ತು ಇದನ್ನು ಮನೆ ಮುಂದೆ ಹಾಕೋದ್ರಿಂದ ನಮಗೆ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರೋದು ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಹಾವುಗಳು ಬರಲ್ಲ. ಇದ್ರ ಸ್ಮೆಲ್ ಹೆಂಗಿದೆ ಅಂದರೆ, ಇದು ಸ್ವಲ್ಪ ಒಂದು ಗರಿ ಅಳ್ಳಾಡಿದ್ರೂ ತುಂಬ ಸ್ಮೆಲ್ ಇರುತ್ತೆ. ಹಾಗಾಗಿ ಹಾವುಗಳು, ಈ ಗಿಡ ಇರೋದ್ರಿಂದ ಹಾವುಗಳು ನಮ್ಮ ಮನೆ ಹತ್ರ ಬರೋದಿಲ್ಲ. ಅದಕ್ಕಾಗಿ ಎಲ್ಲರ ಮನೆ ಮುಂದೆ ಹಳ್ಳಿ ಕಡೆ ಹಾವುಗಳು ಓಡಾಡ್ತವೆ ಅಂತ ಹಳ್ಳಿ ಕಡೆ ಇದನ್ನು ಜಾಸ್ತಿ ನೆಡ್ಕೊಂಡು ಮನೆ ಮುಂದೆ ಬೆಳೆಸ್ತಿದ್ರು. ಇವಾಗೂ ಎಲ್ಲರ ಮನೆ ಮುಂದೆ ಪಾಟ್ಗಳಲ್ಲಿ ಇಟ್ಕೋತಾರೆ. ಜಾಗ ಇರೋರು ಜಾಗದಲ್ಲಿ ಹಾಕ್ಕೊಂಡಿರ್ತಾರೆ, ಪಾಟ್ ಇರೋರು ಪಾಟ್ರಲ್ಲೂ ಬೆಳೆಸ್ಕೋಬೋದು. ಮತ್ತು ಕೆಲವು ಸಲ ಯಾವುದಾದ್ರೂ ಸೋಂಕು ಇದಕ್ಕೆ ತಗಲಿದ್ರೆ ಒಣಗೋಗ್ಬಿಡುತ್ತೆ ಗಿಡ. ಆ ಥರ ಬರ್ದಂಗೆ ನೋಡ್ಕೊಳ್ಳಿ. ಮತ್ತು ಈ ಗಿಡನ ಎಲ್ಲರೂ ಬೆಳೆಸಿ, ಯಾಕಂದರೆ ಪ್ರಯೋಜನಕಾರಿ ಇದೆ ಇದರಿಂದ. ಮತ್ತು ನಮ್ಮಮ್ಮ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮಗೆ ಇದನ್ನು ನಮ್ಮ ತಲೆಯಲ್ಲೋ ಅಥವಾ ಎಲ್ಲೋ ಬಟ್ಟೆಗೋ ಎಲ್ಲಾದರೂ ಒಂದು ಗರಿನ ಕಿತ್ತಿ ಹಾಕೋರು. ಈ ಥರ ಒಂದೊಂದು ಗರಿನ ತಲೆಗಾದರೂ ಅಥವಾ ನಮ್ಮ ಬಟ್ಟೆ ಒಳಗಾದರೂ ಇಟ್ಬಿಡೋರು. ಯಾಕೆಂದರೆ ನಮಗೇನು ಪ್ರಾಬ್ಲಮ್ ಆಗಬಾರ್ದು, ನಮಗೆ ಹೊರಗಡೆ ಹೋದಾಗ ಯಾವುದು ನೆಗೆಟಿವ್ ಎನರ್ಜಿ ನಮಗೆ ಸೋಕಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಇಷ್ಟೊಂದು ಮಾಹಿತಿ ನಿಮ್ಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.